ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸ್ಪೀಕ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಿದು ಸ್ಪೆಷಲ್ ರಿವ್ಯೂ, ಸ್ಪೆಷಲ್ ಲೊಕೇಶನ್ನು ಅಂತ ನೀವು ಅಂದ್ಕೊಂಡಿರ್ಬೋದು. ಆ್ಯಕ್ಚುಲಿ ಜಾಗ ಸಖತ್ ಇಷ್ಟ ಆಯ್ತು ನನಗೆ. ರಿಫ್ಲೆಕ್ಷನ್ ಬರುತ್ತೆ, ಅದಕ್ಕೋಸ್ಕರ ರಿಫ್ಲೆಕ್ಷನಲ್ಲಿ ಒಂದು ರಿವ್ಯೂ ಮಾಡ್ತಿದ್ದೀನಿ. ಸೊ ಯಾವ ಸಿನಿಮಾ ರಿವ್ಯೂ? ಆಬ್ವಿಯಸ್ಲಿ ಐ ಥಿಂಕ್ ಎಷ್ಟೋ ಕಂಟಕಗಳನ್ನು ಪಾರು ಮಾಡ್ಕೊಬಂದಂಥ ಸಂಜು ವೆಡ್ಸ್ ಗೀತಾ 2 ಪಾರ್ಟಿನ ರಿವ್ಯೂ. ಸಿನಿಮಾ ಹೇಗಿದೆ? ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಬಂದೆ. ಐ ಥಿಂಕ್ 2-3 ಸತಿ ಕಂಟಕ ಬಂದಿತ್ತು, ರಿಲೀಸ್ ಆಗಿರಲಿಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಅದು ಇದು ಅಂತಂದ್ಬಿಟ್ಟು ಐ ಥಿಂಕ್ ಮೋರ್ ದೆನ್ 3 ಟೈಮ್ಸ್ ಡೇಟ್ಸ್ ಪೋಸ್ಟ್ಪೋನ್ ಆಯಿತು. ಫೈನಲಿ ಇವತ್ತು ರಿಲೀಸ್ ಆಗಿಬಿಟ್ಟಿದೆ. ಬಟ್ ನನಗೊಂದು ಎಕ್ಸೈಟ್ಮೆಂಟ್ ಇತ್ತು. ಗುರು, ಈ ಕಾಂತಾರದಲ್ಲಿ 20 ನಿಮಿಷದಲ್ಲಿ ನಿಮಗೆ ಗೂಸ್ ಬಂಪ್ಸ್ ಬರುತ್ತೆ ಅಂತಾರಲ್ಲ, ಅದೇ ಥರ ಈ ಸಿನಿಮಾ ಬಗ್ಗೆನೂ ಬಿಫೋರ್ ರಿಲೀಸು ಗುರು 20 ನಿಮಿಷದಲ್ಲಿ ಲಾಸ್ಟ್ 20 ನಿಮಿಷ ಸಖತ್ತಾಗೈತೆ ಅಂತ ಎಲ್ಲರೂ ಹೇಳ್ತಾರಲ್ಲ, ಅದೇನು ಸಖತ್ತಾಗೈತೆ ನೋಡೇ ಬಿಡೋಣ ಅಂತಂದ್ಬಿಟ್ಟೆ ಈ ಸಿನಿಮಾಗೆ ಬಂದೆ. ಬಟ್ ನಿಜವಾಗ್ಲೂ ಸಖತ್ತಾಗೈತಾ ಇಲ್ವಾ ಅಂತ ಈ ಸಿನಿಮಾದ ರಿವ್ಯೂ ಕಂಪ್ಲೀಟ್ ನೋಡ್ತಾ ನಿಮ್ಗೆ ಅರ್ಥ ಆಗುತ್ತೆ. ಫಸ್ಟ್ ಆಫ್ ಆಲ್, ಛಲವಾದಿ ಕುಮಾರ್ ಅವರೇ, ನೀವು ಸೆಕೆಂಡ್ ಪಾರ್ಟ್ ಮಾಡಬೇಕು ಅಂತ ಛಲ ತೋರಿಸಿದ್ದಕ್ಕೆ ಹ್ಯಾಟ್ಸ್ ಆಫ್. ಆ್ಯಂಡ್ ನೆಕ್ಸ್ಟ್ ನಮ್ಮ ಚಕ್ರವರ್ತಿ ಚಂದ್ರಚೂಡ್ ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಐ ಥಿಂಕ್ ಅವ್ರೊಂಥರ ಈ ಸೆಕೆಂಡ್ ಪಾರ್ಟ್ ರಿಲೀಸ್ ಆಗೋದಕ್ಕೆ ಅವರೇ ಒಂದು ಬ್ಯಾಕ್ ಬೋನ್ ಆಫ್ ದ ಸಿನಿಮಾ ರೇಂಜಿಗೆ ಪ್ರಮೋಷನ್ ಮಾಡಿದ್ದಾರೆ. ಅವ್ರಿಗೊಂದು ಎಷ್ಟು ಶೇರ್ ಐತೆ ಗೊತ್ತಿಲ್ಲ ನನಗೆ, ಬಟ್ ಅಲ್ಟಿಮೇಟಾಗಿ ಪ್ರಮೋಷನ್ ಮಾಡಿದ್ದಾರೆ. ಅದಂತೂ ಖುಷಿ ಆಯ್ತು ನನಗೆ. ಸಿನಿಮಾಟೋಗ್ರಫಿನ ಮಿಸ್ಟರ್ ಸತ್ಯ ಹೆಗ್ಡೆ ಅವರು ಮಾಡಿದ್ದಾರೆ. ಜೊತೆಗೆ ನಾಗಶೇಖರ್ ಅವರ ಡೈರೆಕ್ಷನ್ ಇರುವಂಥ ಸಿನಿಮಾ. ಸೋನು ನಿಗಮ್ ಅವರು ಹಾಡಿದ್ದಾರೆ, ಒಂದಿಷ್ಟು ಜನ ಹಾಡಿದ್ದಾರೆ. ಕವಿರಾಜ್ ಅವರು ಲಿರಿಸಿಸ್ಟ್ ಆಗಿದ್ದಾರೆ. ಆ್ಯಂಡ್ ಓವರ್ ಆಲ್ ಸಿನಿಮಾ ಅಂತ ಬಂದರೆ ಗುರು, ನಾವು ಸಿನಿಮಾ ನೋಡಿದಾಗ ವಿ ಆಲ್ವೇಸ್ ಥಿಂಕ್ ಸಮ್ ಅಲ್ಟಿಮೇಟ್ ಮೆಸೇಜ್, ಸಮಾಜಕ್ಕೆ ಏನಾದರೂ ಮೆಸೇಜ್ ಸಿಗಬೇಕು ಅಂತ. ಇದರಲ್ಲಿ ಮೆಸೇಜ್ ಇದೆಯಾ? ಎಸ್, ಟು ಅನ್ ಎಕ್ಸ್ಟೆಂಟ್ ಎಸ್. ಆ್ಯಂಡ್ ಬಟ್ ಚಕ್ರವರ್ತಿ ಅವರು ಎಲ್ಲ ಕಡೆ ಹೇಳ್ತಿದ್ರು, ಗುರು ಇದರಲ್ಲಿ ಬಟ್ಟೆ ಬಿಚ್ಚಲ್ಲ, ಏನು ವಲ್ಗರ್ ಇಲ್ಲ ಅನ್ನೋದ್ರ. ಬಟ್ ಅವ್ರು ಆ ಬಟ್ಟೆ ಬಿಚ್ಚಲ್ಲ ಹೇಳಿದ್ದು ಪ್ರಾಬಬ್ಲಿ ಓನ್ಲಿ ಸಿಂಗ್ಸ್ ಟು ದ ಕ್ಯಾರೆಕ್ಟರ್ ಶ್ರೀನಗರ ಕಿಟ್ಟಿ. ಹಿ ಆಲ್ವೇಸ್ ಟ್ರೈಸ್ ಟು ಒಂದು ಸಿಲ್ಕ್ ಸ್ಯಾರಿ ಮಾರೋರು ಹಾಕ್ಬಿಟ್ಟು ಅವ್ರು ಯಾವಾಗಲೂ ಬಟ್ಟೆ ಉಡ್ಸೋ ಕೆಲಸ ಮಾಡ್ತಾರೆ, ಅದಕ್ಕೆ ಬಿಚ್ಚಲ್ಲ ಅಂತ ಹೇಳಿದ್ರು. ಬಟ್ ಬಟ್ಟೆ ಬಿಚ್ಚೋ ಸೀನೇ ಇಲ್ವಾ ಅಂತಂದರೆ ನೀವು ಇಂಟರ್ವಲ್ ನೋಡ್ಬೇಕು, ಆವಾಗ ನಿಮಗೆ ಗೊತ್ತಾಗುತ್ತೆ. ಬಟ್ ಅಲ್ಟಿಮೇಟ್ ಆದಂಥ ಒಂದು ಮೈಂಡ್ ಆ್ಯಕ್ಟಿವೇಶನ್ಗಿಂತ ಬಾಡಿ ಆ್ಯಕ್ಟಿವೇಶನ್ನ ಇಂಟರ್ವಲ್ಲಲ್ಲಿ ರಾಗಿಣಿ ತ್ರಿವೇದಿಯವರು ಮಾಡಿದ್ದಾರೆ ಅಂದರೆ ತಪ್ಪೇ ಇಲ್ಲ ಗುರುವೆ. ನಾನು ಬಿಕಿನಿ ಸೀನನ್ನು ಸ್ವಿಮ್ಮಿಂಗ್ ಪೂಲಲ್ಲಿ ನೋಡಿದ್ದೀನಿ, ಬೀಚಲ್ಲಿ ನೋಡಿದ್ದೀನಿ. ಆಫೀಸ್ ಒಳಗಡೆ ಐ ಕಾಂಟ್ ಇಮ್ಯಾಜಿನ್, ಸೀರಿಯಸ್ಲಿ ಆಫೀಸ್ ಒಳಗಡೆ ಆ ಥರದ್ದು ಒಂದು ಸೀನ್ ನೋಡ್ತೀರಾ. ಅದಾದಮೇಲೆ ಆಗೋ ಟ್ವಿಸ್ಟು ಟರ್ನ್ಸು ತುಂಬ ಎಕ್ಸೈಟ್ಮೆಂಟ್ ತರುತ್ತೆ. ಆ್ಯಂಡ್ ಎಂಡಿಗೆ ನಿಮ್ಮ ಮೈಂಡ್ ಆ್ಯಕ್ಟಿವೇಶನ್ ಆಗುತ್ತೆ. ದಟ್ ಇಸ್ ದ ಬೆಸ್ಟ್. ನೀವು 5ಕ್ಕೆ ಎಷ್ಟು ರೇಟ್ ಮಾಡ್ತೀರಾ ಅಂದರೆ ನಾನು 3.5 ರೇಟ್ ಮಾಡ್ತೀವಿ. ಮುಗಿಸ್ತಾ ಇದ್ದೀನಿ. ರಿವ್ಯೂ ಇಷ್ಟ ಆಗಿದ್ರೆ